ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಬಾಪೂಜಿಯವರ ವಿಡಿಯೋ ಲೈಫ್ ಇನ್ ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿನ ಜೀವನ ಇದರ ಬಗ್ಗೆ ಒಂದು ಸುದೀರ್ಘವಾದಂತಹ ವಿಡಿಯೋ ಇದೆ. ಅದನ್ನು ನಾವು ಕನ್ನಡಕ್ಕೆ ಅನುವಾದ ಮಾಡಿದ್ದೇವೆ. ಬಾಪೂಜಿಯವರ ಪ್ರಕಾರ ಆಂಡ್ರೋಮೆಡಾದಲ್ಲಿ ಯಾವ ರೀತಿಯ ಜೀವನ ನಡೆಯುತ್ತಿದೆ, ಎಂತಹ ಆತ್ಮಗಳಿದ್ದಾರೆ, ಅವರು ಅಲ್ಲಿ ಏನೆಲ್ಲ ಮಾಡುತ್ತಾರೆ ಅನ್ನೋದನ್ನು ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದಲ್ಲದೆ ಅಮೆಜಾನ್ನಲ್ಲಿ ಬಾಪೂಜಿಯವರ ಲೈಫ್ ಇನ್ ಆಂಡ್ರೋಮೆಡಾ ಎನ್ನುವಂತಹ ಪುಸ್ತಕವೂ ಸಹ ಇದೆ. ಅದನ್ನು ತಾವು ಫ್ರೀಯಾಗಿ ಹಿಂದೆ ಡೌನ್ಲೋಡ್ ಮಾಡಿಕೊಂಡು ಓದಬಹುದಾಗಿದೆ. ಬಾಪೂಜಿಯವರ ಪ್ರಕಾರ ಆಂಡ್ರೋಮೆಡಾ ಗ್ಯಾಲಕ್ಸಿಯು ನಮ್ಮ ಕ್ಷೀರಪಥ ಅಂದರೆ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಸುಮಾರು 3ರಿಂದ 3.5 ಮಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ವಿಜ್ಞಾನಿಗಳು ಆಂಡ್ರೋಮೆಡಾ ಗ್ಯಾಲಕ್ಸಿಯು ಕ್ಷೀರಪಥದಿಂದ ಸುಮಾರು 2.5 ಮಿಲಿಯನ್ ಜ್ಯೋತಿರ್ವರ್ಷಗಳ ದೂರದಲ್ಲಿದೆ ಎಂದು ಹೇಳ್ತಾರೆ. ಆದಾಗ್ಯೂ ಆಂಡ್ರೋಮೆಡಾ ನಮ್ಮ ಕ್ಷೀರಪಥದಿಂದ 3 ಮಿಲಿಯನ್ ಜ್ಯೋತಿರ್ವರ್ಷಗಳಿಗಿಂತ ಹೆಚ್ಚು ದೂರದಲ್ಲಿದೆ ಎಂದು ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ಕಂಡಿದ್ದನ್ನು ಹೇಳುತ್ತಾರೆ. ಆಂಡ್ರೋಮೆಡಾ ಗ್ಯಾಲಕ್ಸಿಯ ವ್ಯಾಸವು ಸರಿಸುಮಾರು 1.46 ಲಕ್ಷ ಅಂದರೆ 1,46,000 ಜ್ಯೋತಿರ್ವರ್ಷಗಳಾಗಿದ್ದು, ಆಂಡ್ರೋಮೆಡಾ ಅತ್ಯಂತ ಪುರಾತನವಾದಂತಹ ಗ್ಯಾಲಕ್ಸಿಯಾಗಿದೆ. ಇದು 172 ಗ್ಯಾಲಕ್ಸಿಗಳ ಗುಂಪಾದ ಒಂದು ಗ್ಯಾಲಕ್ಸಿ ಕ್ಲಸ್ಟರ್ನ ಭಾಗವಾಗಿದೆ. ಆ 172 ಗ್ಯಾಲಕ್ಸಿಗಳಲ್ಲಿ ಆಂಡ್ರೋಮೆಡಾ ಗ್ಯಾಲಕ್ಸಿಯೇ ಅತಿ ದೊಡ್ಡದು. ನಮ್ಮ ಕ್ಷೀರಪಥ ಗ್ಯಾಲಕ್ಸಿ ಕೂಡ 1 ಲಕ್ಷಕ್ಕೂ ಹೆಚ್ಚು ಜ್ಯೋತಿರ್ವರ್ಷಗಳವರೆಗೆ ಹರಡಿಕೊಂಡಿದೆ. ನಮ್ಮ ಗ್ಯಾಲಕ್ಸಿಯಲ್ಲಿ ಸುಮಾರು 800 ಬಿಲಿಯನ್ ಸೂರ್ಯರು ಅಂದರೆ 800 ಬಿಲಿಯನ್ ಸೌರಮಂಡಲಗಳು ಅಥವಾ ಸೋಲಾರ್ ಸಿಸ್ಟಮ್ಗಳು ಇರುವಂತೆಯೇ ನಮ್ಮ ಗ್ಯಾಲಕ್ಸಿಯಿಂದ ಹತ್ತಿರದಲ್ಲಿರುವಂತಹ ಗ್ಯಾಲಕ್ಸಿಯಾದ ಆಂಡ್ರೋಮೆಡಾ ಗ್ಯಾಲಕ್ಸಿಯು ಸುಮಾರು 3,000 ಬಿಲಿಯನ್ ಸೌರಮಂಡಲಗಳನ್ನು ಹೊಂದಿದೆ. ಕೆಲವು ಸೌರಮಂಡಲಗಳಲ್ಲಿ 2 ಸೂರ್ಯರಿದ್ದಾರೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಬಾಪೂಜಿಯವರ ಪ್ರಕಾರ ವಾಸ್ತವವಾಗಿ ಸೌರಮಂಡಲದಲ್ಲಿ 2 ಸೂರ್ಯರು ಇರುವುದಿಲ್ಲ, ಕೇವಲ ಒಂದು ಮೂಲ ಸೂರ್ಯನಿರುತ್ತಾನೆ. ವಿಜ್ಞಾನಿಗಳಿಗೆ 2 ಸೂರ್ಯ ಕಾಣುತ್ತಿರುವುದು ಒಂದು ಸೂರ್ಯನ ಪ್ರತಿಬಿಂಬ. ಅದನ್ನು ಅವರು 2ನೇ ಸೂರ್ಯ ಎನ್ನುತ್ತಿದ್ದಾರೆ. ಅದು ಸೂರ್ಯನಂತೆ ಕಾಣುತ್ತದೆಯೇ ಹೊರತು ನಿಜವಾದ ಸೂರ್ಯನಲ್ಲ. ಆಂಡ್ರೋಮೆಡಾ ಗ್ಯಾಲಕ್ಸಿಯ ಬಗ್ಗೆ ನಮ್ಮ ಪ್ರಾಚೀನ ಸನಾತನ ಗ್ರಂಥಗಳಲ್ಲಿಯೂ ವಿವರಿಸಲಾಗಿದೆ. ಸೌರಮಂಡಲದಲ್ಲಿ ಚಂದ್ರರು ಗ್ರಹಗಳ ಸುತ್ತುವಂತೆ ಮತ್ತು ಎಲ್ಲ ಗ್ರಹಗಳು ಸೂರ್ಯನ ಸುತ್ತುವಂತೆ ಎಲ್ಲ ಗ್ಯಾಲಕ್ಸಿಗಳು ಸಹ ತಮ್ಮ ಸೃಷ್ಟಿಕರ್ತನನ್ನು ಕೇಂದ್ರದಲ್ಲಿಟ್ಟುಕೊಂಡು ಸುತ್ತುತ್ತವೆ ಎಂದು ಬಾಪೂಜಿಯವರು ವಿವರಿಸುತ್ತಾರೆ. ನಮ್ಮ 172 ಗ್ಯಾಲಕ್ಸಿಗಳ ಕ್ಲಸ್ಟರ್ ಒಬ್ಬ ಸೃಷ್ಟಿಕರ್ತನನ್ನು ಹೊಂದಿದ್ದು, ಅವರು 13 ಕಲಾಗಳನ್ನು ಅಂದರೆ ದೈವಿ ಶಕ್ತಿಯನ್ನು ಹೊಂದಿದ್ದಾರೆ. ಆಂಡ್ರೋಮೆಡಾ ಗ್ಯಾಲಕ್ಸಿಯ ಸೃಷ್ಟಿಕರ್ತ 12 ಕಲಾಗಳನ್ನು, ನಮ್ಮ ಬ್ರಹ್ಮಾಂಡದ ಸೃಷ್ಟಿಕರ್ತ 20 ಕಲಾಗಳನ್ನು ಮತ್ತು ನಮ್ಮ ಕ್ಷೀರಪಥ ಗ್ಯಾಲಕ್ಸಿಯ ಸೃಷ್ಟಿಕರ್ತ 10 ಕಲಾ ದೈವಿ ಶಕ್ತಿಯನ್ನು ಹೊಂದಿದ್ದಾರೆ. ಸಾಮಾನ್ಯವಾಗಿ ಒಂದು ಗ್ಯಾಲಕ್ಸಿಯು 8ರಿಂದ 12 ಕಲಾಗಳನ್ನು ಹೊಂದಿರುತ್ತದೆ ಮತ್ತು ಆ ಗ್ಯಾಲಕ್ಸಿಯ ಸೃಷ್ಟಿಕರ್ತ ಹೆಚ್ಚುವರಿಯಾಗಿ 1ರಿಂದ 2 ಕಲಾಗಳ ಶಕ್ತಿಯನ್ನು ಹೊಂದಿರುತ್ತಾರೆ ಎಂದು ಬಾಪೂಜಿಯವರು ವಿವರಿಸುತ್ತಾರೆ. ಇದರರ್ಥ ಸೃಷ್ಟಿಕರ್ತನು ಬ್ರಹ್ಮಾಂಡವನ್ನು ಸೃಷ್ಟಿಸಲು ತನ್ನ ಸ್ವಂತ ಶಕ್ತಿಯ ಒಂದು ಭಾಗವನ್ನು ಬಳಸುತ್ತಾನೆ. ನಮ್ಮ ಗ್ಯಾಲಕ್ಸಿಯಲ್ಲಿ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಇರುವಂತೆ ಆಂಡ್ರೋಮೆಡಾದಲ್ಲೂ ಸಹ ಒಂದು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಇದೆ ಎನ್ನುತ್ತಾರೆ ಬಾಪೂಜಿಯವರು. ಆ ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ರಂಧ್ರವೇ ಪರಂಧಾಮ. ಅಲ್ಲಿ ಆ ಗ್ಯಾಲಕ್ಸಿಯ ಸೃಷ್ಟಿಕರ್ತ ಅಂದರೆ ಮಹಾಬ್ರಹ್ಮನು ನೆಲೆಸಿರುತ್ತಾನೆ. ಒಬ್ಬ ಸೃಷ್ಟಿಕರ್ತನಿರುವ ಒಂದು ಸೌರಮಂಡಲವನ್ನು ಹೇಗೆ ಬ್ರಹ್ಮ ಎಂದು ಕರೆಯುತ್ತೇವೆಯೋ ಹಾಗೆಯೇ ಅನಂತ ಸೌರಮಂಡಲಗಳಿವೆ. ಗ್ಯಾಲಕ್ಸಿ ಎಂಬ ಬೃಹತ್ ಸೌರಮಂಡಲದ ಸೃಷ್ಟಿಕರ್ತನನ್ನು ಮಹಾಬ್ರಹ್ಮ ಎಂದು ಕರೆಯಲಾಗುತ್ತದೆ.
ಅವನು ನಿರಾಕಾರ ಮತ್ತು ಗುಣರಹಿತನಾಗಿದ್ದು ಪರಮ ಪ್ರಕಾಶ ಸ್ವರೂಪನಾಗಿದ್ದಾನೆ. ಅವನ ಒಂದು ಸಂಕಲ್ಪದಿಂದ ಅಸಂಖ್ಯಾತ ನಿರಾಕಾರಿ ಶಿವರು ಅಸ್ತಿತ್ವಕ್ಕೆ ಬರುತ್ತಾರೆ. ಆಂಡ್ರೋಮೆಡಾ ಗ್ಯಾಲಕ್ಸಿಯು ಸುಮಾರು 3,000 ಬಿಲಿಯನ್ ಸೌರಮಂಡಲಗಳನ್ನು ಮತ್ತು ಸರಿಸುಮಾರು ಅಷ್ಟೇ ಸಂಖ್ಯೆಯ ಬ್ಲ್ಯಾಕ್ ಹೋಲ್ಗಳನ್ನು ಹೊಂದಿದೆ. ಹೆಚ್ಚಿನ ಮಟ್ಟಿಗೆ ಗ್ಯಾಲಕ್ಸಿಗಳ ಸೃಷ್ಟಿಕರ್ತರು ಮಹಾಬ್ರಹ್ಮರಾಗಿದ್ದು ಅವರು ನಿರಾಕಾರಿ ಪರಮ ಪ್ರಕಾಶದ ರೂಪದಲ್ಲಿರುತ್ತಾರೆ ಎಂದು ಬಾಪೂಜಿಯವರು ವಿವರಿಸುತ್ತಾರೆ. ನಿರಾಕಾರ ಸ್ಥಿತಿಯ ಮೇಲೆಯೂ ಆವರಣಗಳಿರುತ್ತವೆ ಮತ್ತು ಆ ಆವರಣಗಳ ಒಳಗಡೆ ರೆಕಾರ್ಡಿಂಗ್ ಆಗಿರುತ್ತವೆ. ಪರಮ ಪ್ರಕಾಶದ ಮೇಲೆ ಮಹಾತತ್ವ ಅಂದರೆ ವಿಶ್ವ ರೆಕಾರ್ಡಿಂಗ್ ಶಕ್ತಿ ಇರುತ್ತದೆ ಮತ್ತು ಅದರೊಳಗೆ ಎಲ್ಲವೂ ದಾಖಲೆ ಆಗಿರುತ್ತದೆ. ಈ ರೆಕಾರ್ಡಿಂಗ್ಗಳು ಅದರ ಸೃಷ್ಟಿಕರ್ತನಿಂದಲೇ ಬರುತ್ತವೆ. ಬ್ರಹ್ಮಾಂಡದ ಸೃಷ್ಟಿಕರ್ತ ಪರಮ ಮಹಾಶಿವ ಆಗಿದ್ದಾನೆ ಮತ್ತು ಅವನ ಸೃಷ್ಟಿಗಳು ಅನೇಕ ಮಹಾಶಿವರು ಆಗಿರುತ್ತಾರೆ. ಪರಮ ಮಹಾಶಿವನು ನಾನು ಒಬ್ಬನಿಂದ ಅನೇಕನಾಗಬೇಕು ಅಂದರೆ ಏಕದಿಂದ ಅನೇಕನಾಗಬೇಕು ಎಂದು ಸಂಕಲ್ಪ ಮಾಡಿದಾಗ ಅವನ ಶಕ್ತಿಯು ಅನೇಕ ಭಾಗಗಳಾಗಿ ವಿಭಜನೆಯಾಗುತ್ತದೆ. ಈ ಭಾಗಗಳೇ ಮಹಾಶಿವ ಅಥವಾ ಮಹಾಬ್ರಹ್ಮರಾಗುತ್ತಾರೆ. ಪರಮ ಮಹಾಶಿವನಲ್ಲಿರುವ ರೆಕಾರ್ಡ್ಗಳೇ ಅವನ ಸೃಷ್ಟಿಗೂ ಸಹ ಬರುತ್ತವೆ. ಸೃಷ್ಟಿಯ ಪ್ರಕ್ರಿಯೆಯು ಎಲ್ಲ ಗ್ಯಾಲಕ್ಸಿಗಳಲ್ಲಿ ಬಹುತೇಕ ಒಂದೇ ಆಗಿರುತ್ತದೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಮುಂದಿನ ಭಾಗದಲ್ಲಿ ನಾವು ಗ್ಯಾಲಕ್ಸಿ ಕ್ಲಸ್ಟರ್ಗಳು ಮತ್ತು ಅವುಗಳ ಸೃಷ್ಟಿಕರ್ತರ ಬಗ್ಗೆ ತಿಳಿದುಕೊಳ್ಳೋಣ. ಪರಮ ಶಾಂತಿ.